ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಳಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತಿನಿಂದ ವರ್ಣ ಪ್ರಕ್ರಿಯಾ ಸಂಧಿ. ಹರಿಯೇ ಪಂಚಾಶದ್ವರ್ಣ ಸುಸ್ವರ ಉದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತದ್ವಾಚ್ಯ ಇರುವ ತತ್ತದ್ದಾಮ ರೂಪಗಳರಿತು ಉಪಾಸನೆ ಗೈವರಿಳೆಯಳು ಸುರರೆಸರಿನರಲೆಲ್ಲ ಅವರ ಆಡುವುದೇ ವೇದಾರ್ಥ. ಹಿಂದಿನ ಸಂಧಿಯಲ್ಲಿ ಅಜಾದಿ 51 ವರ್ಣ ಮಾತೃಕಾ ಮಂತ್ರ ಅದು ಉಪಾಸನ ಹೇಳಿದ್ದಾರೆ. ಈ ಮಾತೃಕಾವರ್ಣಗಳು ಸಕಲ ವೇದ ಸಮೂಹಗಳಲ್ಲಿ ನಿತ್ಯವಾಗಿ ಒಂದೇ ಪ್ರಕಾರವಾಗಿರುತ್ತವೆ. ವೇದಗಳೆಲ್ಲವೂ ಸಕಲ ವೇದಗತ ಸ್ವರವರ್ಣ ಉದಾತ್ತ ಅನುದಾತ್ತ ಸ್ವರವಾಚ್ಯನಾದವನು ಪರಮಾತ್ಮ, ಮುಖ್ಯ ಪರಮಾತ್ಮ. ಈ ವಿವರಣೆ ತಿಳಿಸಲು ವರ್ಣ ಪ್ರಕ್ರಿಯೆ ಅಂತ ಹೇಳಿ ದಾಸರು ಈ ಸಂಧಿಗೆ ಹೆಸರಿಟ್ಟಿದ್ದಾರೆ. ಹರಿಯ ಪಂಚಾಶದ್ವರ್ಣ, ಪರಮಾತ್ಮನೇ ಬಿಂಬರೂಪನಾಗಿರುವಂತಹ ಪರಮಾತ್ಮನೇ ಅಜಾದಿ 51 ವರ್ಣಗಳಿಂದಲೂ ವೇದಗಳಿಂದಲೂ ಮುಖ್ಯ ಪ್ರತಿಪಾದ್ಯನಲ್ಲದೆ ವೇದ ವರ್ಣಾದಿಗತ ವರ್ಣ ಅಕಾರಾದಿ ವರ್ಣೋಚ್ಚಾರಣ ಸ್ಥಾನಾನಿ ಕಂಠತಾಲಾದ್ವಿ ಅಂದರೆ ಅಕಾರಾದಿ ವರ್ಣ ಉಚ್ಚಾರಣೆ ಹೊಡತಕ್ಕಂಥ ಕಂಠ ತಾಲು ಮುಂತಾದ ಸ್ಥಾನಗಳು ಇವೆಯೋ ಇದು ಇಷ್ಟೇ ಅಲ್ಲ, ಪರಮಾತ್ಮ ಶ್ರೀಹರಿಯ ರೂಪ ನಾಮ ಗುಣಗಳನ್ನು ವರ್ಣ ಮಾಡಲು ಕಾರಣವಾದ ವರ್ಣನಾಮಕನಾಗಿಯೂ ವರ್ಣದಲ್ಲಿರುವನಾಗಿಯೂ ವರ್ಣವಾಚ್ಯನಾಗಿಯೂ ವರ್ಣ ಉಚ್ಚಾರಣ ಮಾಡತಕ್ಕಂಥ ಪುರುಷನ ವರ್ಣ ಉಚ್ಚಾರ ಕ್ರಿಯ ರೂಪವಾಗಿಯೂ ವರ್ಣವು ವಿಷ್ಣುವಿನ ರೂಪವಾಗಿಯೂ ಹೀಗೆ ವರ್ಣಶಬ್ದವಾಚ್ಯ ಮಹಾವಿಷ್ಣುವೇ ಎಂದು ಹೇಳಿದ್ದಾರೆ. ಸಕಲ ವರ್ಣಾದಿ ಶಬ್ದಗಳು ಭಗವದ್ವಾಚಕವೆಂದು ತಿಳಿಬೇಕು. ಸ್ವರ ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದು ಈ ರೀತಿ 8 ವಿಧ. ಇವೆಲ್ಲ ಸ್ವರಗಳಿಗೆ ಪ್ರೇರಕ ವ್ಯಂಜಕ ಮುಖ್ಯವಾಗಿ ಈ ಎಲ್ಲ ಶಬ್ದಗಳಿಂದ ಪರಮಾತ್ಮನೇ ವಾಚಕನೆಂದು ತಿಳಿಬೇಕು ಅಂತ ಹೇಳ್ತಾರೆ. ಸ್ವರ ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದು ಈ ರೀತಿಯಾಗಿ 8 ಎಲ್ಲ ಸ್ವರಗಳಿಗೆ ಪ್ರೇರಕ ವ್ಯಂಜಕ ಮುಖ್ಯವಾಗಿ ಎಲ್ಲ ಶಬ್ದಗಳಿಂದ ಪರಮಾತ್ಮನೇ ವಾಚಕನಾಗಿದ್ದಾನೆ ಅಂತ ತಿಳ್ಕೋಬೇಕು. ಈ ರೀತಿ ಸಕಲ ಶಬ್ದ ಸ್ವರ ವರ್ಣ ವಾಚ್ಯನು ಹರಿಯೇ ಎಂದು ಚೆನ್ನಾಗಿ ಮನವರಿತು ಉಪಾಸನೆ ಮಾಡುವವರು ದೇವತೆಗಳೇ. ಅಂದರೆ ಸಕಲ ಶಬ್ದಗಳಿಂದ ನಾಮರೂಪ ಸ್ವರಾದಿಗಳಿಂದ ಪ್ರತಿಪಾದನೆ ಮಾಡುವ ಶಕ್ತಿ ದೇವತೆಗಳಲ್ಲಿದೆ. ಇಂತಹ ಶಕ್ತಿ ದೇವತೆಗಳದು ಅಂತ ಹೇಳ್ತಾರೆ. ಎಂದು ಅರಿತರೆ ನರರಲ್ಲ ಮಾನವರಲ್ಲ. ಇದು ಮಾನವರ ತಿಳುವಳಿಕೆಯಲ್ಲ. ಅರಿತರೆ ಅವರೇ ವಿಶೇಷ ಜ್ಞಾನಿಗಳು, ಅವರು ಆಡುವುದೇ ವಿಶೇಷ ಸಕಲ ವೇದಾರ್ಥ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಪರಮಾತ್ಮನೇ ಪಂಚಾಶದ್ವರ್ಣ ಸ್ವರ ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದು ಹೀಗೆ 8 ಅವಯವ ಉಳ್ಳಂಥದ್ದು ತತ್ಶಬ್ದವಾಚ್ಯ ನಿಯಾಮಕನಾಗಿದ್ದಾನೆ ಅಂತ ತಿಳಿದುಕೊಂಡು ಉಪಾಸನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಎಷ್ಟು ಹೇಳ್ತಾ ಇದ್ದಾರೆ ಅಂತಂದರೆ ಏನೇನು ಶಬ್ದಗಳು ಬರ್ತಾ ಇವೆ ಆ ಎಲ್ಲ ಶಬ್ದಗಳು ಪರಮಾತ್ಮನ ಬಗ್ಗೆ ಹೇಳ್ತಾ ಇದೆ. ಮೊಸರು ಕಡಿಯುವಾಗ ಒಂದು ಶಬ್ದ ಬರುತ್ತೆ. ಆ ಶಬ್ದ ಅಂತರ್ನಾದ ರೂಪದಂತಿಂದ ಒಳಗೆ ನಾದವನ್ನು ಹೊರಡಿಸೋದ್ರಿಂದ ಭಗವಂತನಲ್ಲಿರುವ ದುಷ್ಟರನ್ನು ಭಯಗೊಳಿಸುವ ಗುಣವನ್ನು ಹೇಳುತ್ತದೆ ಅಂತ ಹೇಳ್ತಾರೆ. ಯಾಕೆಂದರೆ ಅಂತರ್ನಾದವು ಭೀಷಣಗೊಳಿಸುವಂತ ಹೇಳುತ್ತದೆ. ಗಜಗರ್ಜನವು ಹೀಗೆ ಧಿಕ್ಕಾರ ಸಹಿತವಾದ ಭಯವನ್ನು ತಿಳಿಸುತ್ತದೆ. ನೋಡಿರಿ, ಪ್ರತಿಯೊಂದು ಶಬ್ದ ಪ್ರತಿಯೊಂದು
ಮಾತು, ಧ್ವನಿ ಎಲ್ಲ ಪರಮಾತ್ಮನೇ ಹೇಳ್ತದೆ. ಬೇರೆ ಬೇರೆ ನದಿಗಳು ಸಂಗಮಿಸುವಾಗ ಉಂಟಾಗುವ ನಾದವೂ ಸಹ ಇಂದ್ರನಾಮಕ ಪರಮಾತ್ಮನನ್ನೇ ಹೇಳುತ್ತದೆ ಅಂತ ಹೇಳ್ತಾ ಇದ್ದಾರೆ. ನದಿ ಸಮುದ್ರಗಳ ಧ್ವನಿಗಳು ನಾದರೂಪವಾದುದರಿಂದ ಶ್ರೇಷ್ಠತೆಯನ್ನು ತಿಳಿಸುತ್ತೆ, ಪರಮಾತ್ಮನ ಶ್ರೇಷ್ಠತೆಯನ್ನು ತಿಳಿಸುತ್ತೆ. ನಾದವು ಯಾವಾಗಲೂ ಶ್ರೇಷ್ಠತೆ ಅಂತ. ಹೀಗೆ ಎಲ್ಲ ಧ್ವನಿಗಳು ಪರಮಾತ್ಮನಲ್ಲಿಯೇ ಹೇಳುತ್ತಿರುತ್ತವೆ ಅಂತ ಅನ್ನೋದನ್ನು ತಿಳ್ಕೋಬೇಕು. ಮತ್ತು ಯಾವತ್ತೂ ಧ್ವನಿಗಳು ಶ್ರೀ ವಿಷ್ಣುವಿನ ಗುಣಪೂರ್ಣತೆಯನ್ನು ಹೇಳುತ್ತವೆ. ಅಂದ ಮೇಲೆ ವೇದ ಮುಂತಾದವುಗಳು ನಾರಾಯಣನಿಗೆ ಗುಣಪೂರ್ಣತೆಯನ್ನು ಹೇಳುತ್ತದೆ ಅಂತ ತಿಳ್ಕೋಬೇಕು. ಈಶನಲಿ ವಿಜ್ಞಾನ ಭಗವದ್ದಾಸರಲಿ ಸದ್ಭಕ್ತಿ ವಿಷಯ ನಿರಾಶ ಮಿಥ್ಯಾವಾದಿಯಲಿ ಪ್ರದ್ವೇಷ ನಿತ್ಯದಲೇ ಈ ಸಮಸ್ತ ಪ್ರಾಣಿಗಳ ರಮೇಶ ನಿಹೆಂದರಿದವರ ಅಭಿಲಾಷೆಗಳ ಪೂರೈಸುವುದು ಮಹಾಯಜ್ಞ ಹರಿಪೂಜೆ. ಈಶನಲ್ಲಿ ವಿಜ್ಞಾನ, ಸಮಸ್ತ ಚರಾಚರ ಜಗತ್ತಿಗೆ ಒಡೆಯನಾದವನು ಈಶ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ತಾರತಮ್ಯ ಭೇದ, ಸತ್ಯ ಜಗತ್ತು, ಜೀವರೆಲ್ಲರೂ ಪರಮಾತ್ಮನ ದಾಸರೆಂದು ನಿಶ್ಚಯ ಜ್ಞಾನವುಳ್ಳ ವಿಜ್ಞಾನ. ಇದನ್ನರಿತವನೇ ವಿಜ್ಞಾನಿ ಅಂತ ಹೇಳ್ತಾರೆ. ಈ ವಿಜ್ಞಾನಿ ಯಾವಾಗಲೂ ಭಗವದ್ದಾಸರಲ್ಲಿ ಹೇಳ್ತಾರೆ. ಸದ್ಭಕ್ತಿ, ಭಗವಂತನ ದಾಸರಾದ ಬ್ರಹ್ಮಾದಿ ದೇವತೆಗಳಲ್ಲಿ ತಾರತಮ್ಯದಿಂದ ಸದ್ಭಕ್ತಿ, ಸಮೀಚೀನವಾದ ಒಳ್ಳೆಯ ಭಕ್ತಿ ಈ ಜ್ಞಾನಿಯಲ್ಲಿ ಇರುತ್ತೆ. ಮತ್ತು ಈ ವಿಜ್ಞಾನಿಗೆ ವಿಷಯ ನಿರಾಶೆ, ದಾರ ಪುತ್ರ ಮುಂತಾದ ಅನೇಕ ಸಂಸಾರ ವಿಷಯಗಳಲ್ಲಿ ನಿರಾಶೆ, ಆಶೆ ಇರಬಾರದು. ಇಷ್ಟೆಲ್ಲ ಇದ್ದರೂ ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ, ಬ್ರಹ್ಮ ಸತ್ಯ ಜಗನ್ಮಿಥ್ಯಾವೆಂಬ ಮಾಯಾವಾದಿಗಳಲ್ಲಿ ವಿಶೇಷವಾದ ದ್ವೇಷ ಬುದ್ಧಿ ಇರಬೇಕು ಅಂತ ಹೇಳ್ತಾರೆ. ಅಲ್ಲದೆ ಭಗವದ್ಭಕ್ತರಲ್ಲಿಯೂ ಮಿಥ್ಯಾವಾದಿಗಳು ಸಮನಾದ ಹರಿವು ಎದ್ದು ಅವರ ಸ್ವಭಾವಕ್ಕನುಸಾರವಾಗಿ ಇದ್ದು ಪ್ರವರ್ತಿಸ್ತಾನೆ ಮತ್ತು ವಿಷಯಾದಿಗಳಲ್ಲಿ ಪರಮಾತ್ಮ ಇದ್ದು ಬಂಧಿಸ್ತಾನೆ. ಇಂತಹ ವಿಷಯಗಳಿಂದ ಪರಮಾತ್ಮ ಮೋಚಕನಾಗಿದ್ದಾನೆ, ದೂರದಲ್ಲಿದ್ದಾನೆ. ಈ ಎಲ್ಲರಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ ರಮೇಶನು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನು ಇಹನೆಂದರಿದವರ, ಇರುವನೆಂದು ಯಾರು ಚೆನ್ನಾಗಿ ತಿಳಿಯುತ್ತಾರೆಯೋ ಆ ವಿಜ್ಞಾನಿ ಭಕ್ತರ ಅಭಿಲಾಷೆ, ಬಯಕೆ, ಇಚ್ಛೆಗಳನ್ನು ಪೂರೈಸ್ತಾನೆ. ಮಹಾಯಜ್ಞ ಹರಿಪೂಜೆ ಎಂದು ದಾಸರ ಅನೇಕ ಪ್ರಮಾಣಗಳ ಸಿದ್ಧ. ಈ ಎಲ್ಲ ಗುಣಗಳು ಒಬ್ಬನಲ್ಲಿದ್ದರೆ ಆತನೇ ವಿಜ್ಞಾನಿ ಎಂಬುದನ್ನರಿಯದೆ ಮನಸ್ಸಿಗೆ ಬಂದದ್ದು ಹೇಳಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಭಗವಂತನಲ್ಲಿ ವಿಜ್ಞಾನ, ಭಗವದ್ಭಕ್ತರಲ್ಲಿ ಭಕ್ತಿ, ವಿಷಯದಲ್ಲಿ ವೈರಾಗ್ಯ, ಮಿಥ್ಯಾಜ್ಞಾನಿಗಳಲ್ಲಿ ದ್ವೇಷ, ನಿಂದ ಮುಂತಾದವುಗಳನ್ನು ತೋರಿಸುತ್ತಾ ಮಿಥ್ಯಾಜ್ಞಾನಿಗಳನ್ನು ಸೋಲಿಸಿ ಸಜ್ಜನಿಗೆ ಸಂಶಯ ವಿಪರ್ಯಗಳನ್ನು ಕಳೆದು ಅಸಜ್ಜನರಿಗೆ ಅವರ ಸ್ವಭಾವೋಚಿತವಾದ ಜ್ಞಾನ ಉಂಟು ಮಾಡುವುದರಿಂದ ಪರಮಾತ್ಮನು ಪ್ರಸನ್ನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಪರಮಾತ್ಮ ಸರ್ವತ್ರದಲ್ಲಿದ್ದಾನೆ. ಅವರವರ ಯೋಗ್ಯತೆ, ಅವರ ಕರ್ಮಕ್ಕನುಸಾರವಾಗಿ ಅವರಿಂದ ಮಾಡಿಸ್ತಾ ಇರ್ತಾರೆ. ತ್ರಿದಶ ಏಕಾತ್ಮಕ ನೆನೆಸಿ ಭೂವುದಕ ಶಿಖೆಯೊಳು ಹತ್ತು ಕರಣದಿ ಅಧಿಪರೆಣಿಸುವ ಪ್ರಾಣಮುಖ್ಯಾದ ಆದಿತ್ಯರೊಳು ನೆಲೆಸಿ ವಿದಿತನಾಗಿದ್ದನವರ ತನಿರವಧಿಕ ಮಹಿಮನು ಸಕಲ ವಿಷಯವ ನಿಧನ ನಾಮಕ ಸಂಕರ್ಷಣಾಭಯನು ಸ್ವೀಕರಿಪ. ತ್ರಿದಶ ಅಂದರೆ 13 ರೂಪಾತ್ಮಕನು, ರೂಪಗಳಿಂದ ತ್ರಿದಶ ನಾಮ, 13 ನಾಮಗಳಿಂದ ಸೃಷ್ಟಿ ಸ್ಥಿತಿ ಲಯಾದಿಗಳಿಗೆ ಅಥವಾ ಜಾಗೃತ ಸ್ವಪ್ನ ಸುಷುಪ್ತಿಗಳಿಗೆ ನಿಯಂತರಾದುದರಿಂದ ಏಕಾತ್ಮಕ ನೆನೆಸಿ, ಏಕಾತ್ಮಕ ಹರಿ ಅಂದರೆ ಏಕಾತ್ಮನೆಂದು ಬಿಂಬರೂಪಿಯಾಗಿರುವಂತಹ ಪರಮ ಹರಿಯ ನಾಮ ಅದು. ಎಲ್ಲರಿಗೂ ಶ್ರೇಷ್ಠನಾದುದರಿಂದ ಏಕಾತ್ಮ ಅಂತಲೂ ಹೆಸರು. ಒಬ್ಬನೇ ಬಿಂಬ. ಭೂ ಅಂದರೆ ಭೂಮಿ, ಉದಕ ಅಂದರೆ ನೀರು, ಅಪ್ಪು ಅಪ್ತತ್ವ, ಶಿಖಿ ಅಂದರೆ ಅಗ್ನಿ. ಹೀಗೆ 3 ರೂಪದಿಂದ 10 ಕರಣ ದಶೇಂದ್ರಿಯಗಳಲ್ಲಿ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ 10 ಇಂದ್ರಿಯಗಳಿಗೆ ಅಧಿಪತಿಗಳಾದ ಪ್ರಾಣದೇವರೇ ಮೊದಲಾದ ಆದಿತ್ಯರಳು ಅದಿತಿಪುತ್ರಾದ ದೇವತೆಗಳಲ್ಲಿ ನೆಲೆಸಿ
ಏಕಾತ್ಮನು 13 ರೂಪದಿಂದ ಇದ್ದು ಮುಖ್ಯನಾಗಿದ್ದು ಆಜ್ಞಾಪಿಸುವನಾಗಿ ಅನವರತ ನಿತ್ಯದಲ್ಲಿಯೂ ನಿರವಧಿಕ ಮಹಿಮನು ಮೇರೆ ಇಲ್ಲದ ಮಹಿಮವುಳ್ಳವನಾದ ಪರಮಾತ್ಮನು ಸಕಲ ವಿಷಯವ ಜಾಗೃತ ಸ್ವಪ್ನ ಸುಷುಪ್ತಿ ಆಗತಕ್ಕ ಎಲ್ಲ ವಿಷಯಗಳನ್ನು ನಿಧನ ನಾಮಕನಾದ ಸಂಕರ್ಷಣನೇ ಪ್ರಾಜ್ಞನಾಮ ಬಿಂಬರೂಪಿ ಹರಿವು ಸ್ವೀಕರಿಸುವನು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಪರಮಾತ್ಮ ಇಷ್ಟೆಲ್ಲ ರೂಪದಿಂದ ಇದ್ದು ತ್ರಿದಶ ಎಂಬ ಪದದಿಂದ 10 ಕರಣ ಹಾಗೂ ಭೂ ಉದಕ ಶಿಖ ಹೀಗೆ 3 ಒಟ್ಟಿಗೆ 13ರಲ್ಲಿರುವ ನಿಯಾಮಕ ರೂಪಗಳು ಹೇಳ್ತಾ ಇದ್ದಾರೆ. ಮನಸ್ಸಿನಲ್ಲಿ ಏಕಾತ್ಮ ರೂಪದಿಂದ ನಿಯಾಮಿಸ್ತಾ ಇದ್ದಾನೆ. ನೋಡಿರಿ, ಪರಮಾತ್ಮ ಎಲ್ಲರ ದೇಹದಲ್ಲಿ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಮನಸ್ಸು ಎಲ್ಲದರಲ್ಲಿಯೂ ಇದ್ದು ಆಯಾ ಜೀವಿಗಳಿಗೆ ಯಾವಾಗ ಜಾಗೃತ ಅವಸ್ಥೆ ಕೊಡಬೇಕು, ಯಾವಾಗ ಸುಷುಪ್ತಿ ಕೊಡಬೇಕು, ಸ್ವಪ್ನಾವಸ್ಥೆ ಕೊಡಬೇಕು, ಯಾವಾಗ ಸುಷುಪ್ತಿ ಕೊಡಬೇಕು, ಯಾವಾಗ ಇವನಿಗೆ ಮತ್ತೆ ಎಚ್ಚರ ಮಾಡಬೇಕು, ಇದೆಲ್ಲ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ. ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಸರ್ವತ್ರದಲ್ಲಿ ತುಂಬಿದ್ದಾನೆ. ಅದನ್ನು ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ನಾ ಅನ್ನೋದನ್ನು ಬಿಟ್ಟು ಆ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ. ಸರಿಯಾಗಿ ಮಾಡಿಸಪ್ಪ, ನಿನ್ನ ಸ್ಮರಣೆ ಯಾವಾಗಲೂ ಇರುವಂತೆ ಮಾಡಪ್ಪ ಅಂತ ಹೇಳಿ ಬೇಡ್ಕೋಬೇಕು. ದೈಹಿಕ ದೈಶಿಕ ಕಾಲಿಕ ತ್ರಯ ಗಹನ ಕರ್ಮಗಳುಂಟು, ಇದರೊಳು ವಿಹಿತ ಕರ್ಮಗಳರಿತು ನಿಷ್ಕಾಮಕನು ನೀನಾಗೆ. ಬೃಹತಿ ನಾಮಕ ಭಾರತೇಶನ ಮಹಿತ ರೂಪವ ನೆನೆದು ಮನದಲ್ಲಿ ಅಹರಹರ ಭಗವಂತ ಗರ್ಪಿಸು ಪರಮ ಭಕುತಿಯಲ್ಲಿ. ದೈಹಿಕ ದೇಹದಿಂದಾಗುವಂತಹ ಕರ್ಮಗಳು, ಜನ್ಮಾರಭ್ಯ ಜಾತಕ ಕರ್ಮಾದಿ ಉಪನಯನ ಇತ್ಯಾದಿ ಸಂಸ್ಕಾರಗಳು, ಅಲ್ಲದೆ ಭಗವತ್ ಸೇವೆಗೋಸ್ಕರ ಕರದಿಂದ ಮಾಡುವ ಪೂಜಾದಿಗಳು, ಪ್ರದಕ್ಷಿಣೆ ನಮಸ್ಕಾರಾದಿಗಳು, ಹರಿಯ ಮೂರ್ತಿ ನೋಡುವುದು, ಇದು ಒಳ್ಳೆಯ ಶಿಷ್ಟಕರ್ಮ. ಇದರಲ್ಲಿ ದುಷ್ಟಕರ್ಮವು ಉಂಟು ಅಂತ ಹೇಳ್ತಾ ಇದ್ದಾರೆ. ಪಂಚಕರ್ಮೇಂದ್ರಗಳಾಗಿರುವ ಒಳ್ಳೆ ಮತ್ತು ಕೆಟ್ಟ ಕರ್ಮಗಳು, ದೈಶಿಕ ದೇಹ ಸಂಬಂಧಿಯಾದ ಕರ್ಮಗಳು, ಪುಣ್ಯತರವಾದ ತೀರ್ಥಕ್ಷೇತ್ರಾದಿಗಳಲ್ಲಿ ಗಯಾ ಕಾಶಿ ಪ್ರಯಾಗ ಬದರಿ ಮುಂತಾದ ಕ್ಷೇತ್ರಗಳಲ್ಲಿ ಅವಶ್ಯವಾಗಿ ಆಚರಿಸುವಂತಹ ಕರ್ಮ, ದೇವದರ್ಶನಾದಿ ಕಾಲಿಕ ಪಿತೃಶ್ರಾದ್ದ ದೇವದರ್ಶನಾದಿ ಕಾಲಕ ಸಂಬಂಧಿಸಿದ ಕರ್ಮಗಳು, ನಿತ್ಯ ಸ್ನಾನ ಸಂಧ್ಯಾವಂದನ ದೇವಪೂಜಾದಿಗಳು ಕಾಲಕ್ಕೆ ಮಾಡುವವು, ಸಂಕ್ರಮಣ ಅಮಾವಾಸ್ಯ ಸೂರ್ಯ ಚಂದ್ರ ಉಪರಾಗಾದಿ ಗ್ರಹಣ ಕಾಲದಲ್ಲಿ ಮಾಡುವ ಕರ್ಮಗಳು, ಕಾಲಕಾಲದಲ್ಲಿ ತಿಥಿ ಮಿತಿ ಮಾಸಗಳಲ್ಲಿ ಆಚರಿಸ್ತಂಕ ಅನಂತ ಹನುಮದ್ವ್ರತಾದಿ ಧರ್ಮ ಕರ್ಮಗಳು ಅನಿಸ್ಕೋತೆ. ಚೈತ್ರಾದಿ ಮಾಸ ಧರ್ಮಗಳು ಇವು ಕಾಲಕರ್ಮಗಳು ಅಂತ ಅನಿಸ್ಕೋತೆ, ಕಾಲಿಕ ಕರ್ಮಗಳು ಅಂತ. ಹೀಗೆ ದೈಹಿಕ ದೇಹದಿಂದಾಗುವ ಎಲ್ಲ ಕರ್ಮ, ದೈಶಿಕ ದೇಶಗೋಸ್ಕರವಾಗಿ ತೀರ್ಥಾದಿಗಳಲ್ಲಿ ಮಾಡುವ ಕರ್ಮ, ಕಾಲಿಕ ಕಾಲ ನಿಮಿತ್ತ ಮಾಡುವಂತಹ ಧರ್ಮಗಳು, ಈ 3 ವಿಧ ಕರ್ಮಗಳು ಇವೆ ಎಂದು ಶಾಸ್ತ್ರತ್ರಯ 3 ವಿಧವಾದರೂ ಗಹನ ಕರ್ಮಗಳುಂಟು. ಅಗಾಧವಾದ ಆಳವಾದ ತಿಳಿಯಲಿಕ್ಕೆ ಅಸಾಧವಾದ ಅನೇಕ ಕರ್ಮಗಳಿವೆ. ವಿಷ್ಣು ರಹಸ್ಯಾದಿ ಇತ್ಯಾದಿ ಗ್ರಂಥಗಳಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಇಲ್ಲಿ ದಾಸರದೆಲ್ಲ ಹೇಳಿದ್ದಾರೆ. ಇದೆಲ್ಲ ಕರ್ಮಗಳನ್ನು ಮಾಡಿಸುವನು ಜೀವರ ಅನಾದಿ ಯೋಗ್ಯತೆಯಂತೆ ಪರಮಾತ್ಮನೇ ಮಾಡಿಸ್ತಾನೆ. ಇದರಲ್ಲಿ ಏನು ಅಂದರೆ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯಕರ್ಮ, ಸಬೀಜ ಕರ್ಮ, ನಿರ್ಬೀಜ ಕರ್ಮ, ಪುಣ್ಯಬೀಜ ಕರ್ಮ, ಪಾಪಬೀಜ ಕರ್ಮ, ಜ್ಞಾತ ನಿರ್ಬೀಜ ಪುಣ್ಯಕರ್ಮ, ಅಜ್ಞಾತ ನಿರ್ಬೀಜ ಪುಣ್ಯಕರ್ಮ, ಅಜ್ಞಾತ ನಿರ್ಬೀಜ ಪಾಪಕರ್ಮ, ಅಜ್ಞಾತ ನಿರ್ಬೀಜ ಪುಣ್ಯಕರ್ಮ. ಇದರೊಳಗೆ ತ್ರಿವಿಧ ಜೀವರ ಕರ್ಮಗಳು ಬೇರೆ ಬೇರೆ ಇವೆ. ಸಂಚಿತ, ಆಗಾಮಿ, ಪ್ರಾರಬ್ಧ ಕರ್ಮ, ದೈಶಿಕ, ದೈಹಿಕ, ಕಾಲಿಕ, ಸ್ವಾಭಾವಿಕ ಕರ್ಮಗಳು ಇತ್ಯಾದಿ. ಅನಂತ ಜೀವರ ಯೋಗ್ಯತೆ ಪ್ರಕಾರ ಅನಂತ ಕರ್ಮಗಳಿವೆ. ಇನ್ನು ಕರ್ಮ ಮಾಡಲು ಯೋಗ್ಯರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಜಾತಿ. 4 ಜಾತಿಯವರಿಗೆ 4 ವಿಧವಾದ ಕರ್ಮಗಳನ್ನು ಆದಿ ಸೃಷ್ಟಿಯಲ್ಲೇ ಪರಮಾತ್ಮ ನಿಯಮಿಸಿದ್ದಾನೆ. ಇದನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅನಂತ ಜೀವ ಸ್ವಭಾವ ಕರ್ಮ ಭೇದಗಳಿವೆ. ಇನ್ನು ಮುಕ್ತಿಯಲ್ಲಿಯೂ ಸಹ ಜಡವಾದ ಕರ್ಮಗಳನ್ನು ಬಿಟ್ಟು ಸ್ವರೂಪ ಜ್ಞಾನದಿಂದಲೇ
ಉಪಾಸನಾದಿ ಕರ್ಮ ಭಗವಂತನ ಪ್ರೀತಿಕರವಾದದ್ದು. ಈ ರೀತಿಯಾಗಿ ಗಗನ ಕರ್ಮಗಳು, ಇದರೊಳಗೆ ವಿಹಿತ ಕರ್ಮಗಳು, ಶಾಸ್ತ್ರವಿಹಿತವಾದ ಪುಣ್ಯಕರ್ಮಗಳನ್ನು ಅದರ ವಿವರ ಗುರುಗಳಿಂದ ತಿಳಿದುಕೊಂಡು ನಿಷ್ಕಾಮನಕ್ಕೂ ನೀನಾಗಿ ಯಾವ ಫಲಕಾಮನ ಅಪೇಕ್ಷೆ ಇಲ್ಲದೆ ಕೇವಲ ಪರಮಾತ್ಮನ ಪ್ರೀತಿಗೋಸ್ಕರ ಆಶ್ರಮೋಚಿತ ಧರ್ಮ ಮಾಡುವ ನಿಯಮದಂತೆ ಫಲರಹಿತನಾಗಿ ಮಾಡು ಅಂತ ಹೇಳ್ತಾರೆ. ಎಲ್ಲ ನಿವೃತ್ತಿ ಕರ್ಮ ಮಾಡುವುದಾದರೂ ನಾನು ಕರ್ಮ ಮಾಡಲಿಕ್ಕೆ ಶಕ್ತನಿಲ್ಲ, ಜಡಪ್ರಾಯನು, ಸರ್ವಕರ್ತ ಕಾರಯಿತ ಪರಮಾತ್ಮ ನೀನೇ, ಅನಂತ ಮಹಿಮುಳ್ಳನಾದ ನೀನೇ ಅಂಥೇಳಿ ಉಪನಿಷತ್ತುಗಳಲ್ಲಿ ಬಂದಿದೆ. ಬೃಹತ್ ದೊಡ್ಡ ಕಾರಣ ಪರಮಾತ್ಮನೇ, ಭಾರತೀಶನ ಮುಖ್ಯ ಪ್ರಾಣಾಂತರ್ಯಾಮಿಯಾಗಿ ಎಲ್ಲ ಕರ್ಮಗಳನ್ನು ಮಾಡಿಸ್ತಾನೆ ಪರಮಾತ್ಮ. ಈ ಬೃಹತಿ ರೂಪ ಪರಮಾತ್ಮನೇ ಸರ್ವಕರ್ತ ಕಾರಯತ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿನಲ್ಲಿ ನೆನೆದು, ಅಂದರೆ ಒಳ್ಳೆಯ ಭಕ್ತಿ ವಿಶ್ವಾಸದಿಂದ ಸ್ಮರಣೆ ಮಾಡಿ, ಅಂದರೆ ನಾನು ಎಳ್ಳಷ್ಟಾದರೂ ಕರ್ತೃ ಅಲ್ಲ ಅನ್ನನ್ನು ದೃಢವಾಗಿ ತಿಳಿದುಕೊಂಡು ಅಹರಹ ಭಗವಂತರ್ಪಿಸು, ಪ್ರತಿ ಕ್ಷಣಕ್ಕೆ ಹರಿಕರ್ತ ಅನ್ನುವ ಅನುಸಂಧಾನದಿಂದ ಮಾಡಿ ಕರ್ಮಗಳನ್ನೆಲ್ಲ ಸಕಲ ಐಶ್ವರ್ಯಾದಿ ಸಂಪೂರ್ಣನಾದ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನಿಗೆ ಅತ್ಯಂತ ಭಕ್ಸುದೃಢ ಸ್ನೇಹದಿಂದ ಪರಮಾತ್ಮ ನೀನೇ ಬಿಂಬರೂಪಿ, ನೀನೇ ಮಾಡಿಸ್ತಾ ಇದೆಯಾ, ಆ ಎಲ್ಲ ಕರ್ಮ ನಿನಗೇ ಅರ್ಪಿತವಾಗಲಿ ಅಂತ ಹೇಳಿದಾಗ ಪರಮಾತ್ಮ ಆ ಸಂಪ್ರೀತನಾಗಪ್ಪ ತೆಗೆದುಕೊಂಡು ಅಂತ ಹೇಳಿದಾಗ ಆಗ ಪರಮಾತ್ಮ ಸಂಪ್ರೀತನಾಗಿ ಗಹನ ಕರ್ಮದಿಂದ ನಮ್ಮನ್ನು ಕಡೆ ಮಾಡುವಂತ ಅವನ್ನ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಮಾಡುವಂತಹ ದೈಹಿಕ ಕಾಲಿಕ 3 ಥರದ ಕರ್ಮಗಳು ಮಾಡ್ತಾ ಇರ್ತೇವೆ. ಆ ಎಲ್ಲ ಕರ್ಮಗಳನ್ನು ಪರಮಾತ್ಮ ತಾನೇ ಪ್ರಾಣಾಂತರ್ಯಾಮಿಯಾಗಿ ನಿಂತುಕೊಂಡು ಮಾಡಿಸ್ತಾನೆ. ಅದನ್ನು ಸರಿಯಾಗಿ ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಬೇಕು. ನೀನೇ ನಿಂತು ಮಾಡಿಸ್ತಾ ಇದೆಯಾ ಅಂಥೇಳಿ. 3 ವಿಧ ಕರ್ಮಗಳೊಳಗೆ ಕಂಸಾರಿ ಭಾರ್ಗವ ಹಯವದನ ಸಂಪ್ರೇರಕನು ತಾನಾಗಿ ನವರೂಪಂಗಳನ್ನು ಧರಿಸೆ, ಸೂರ್ಯಮಾನವ ದಾನವರುಳು ವಿಕಾರ ಶೂನ್ಯನು ಮಾಡಿಸಿ ಸಾರಭೋಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ. ಪರಮಾತ್ಮ 3 ವಿಧ ಕರ್ಮಗಳೊಳಗೆ ದೈಹಿಕ ಕರ್ಮದಲ್ಲಿ ಕೃಷ್ಣ, ದೈಹಿಕ ಕರ್ಮದಲ್ಲಿ ಪರಶುರಾಮ, ಕಾಲಿಕ ಕರ್ಮದಲ್ಲಿ ಹಯವದನ ರೂಪದಿಂದ ಪರಮಾತ್ಮ ಸಂಪ್ರೇರಕನಾಗಿದ್ದಾನೆ. ತಾನಾಗಿ ಕರ್ಮಗಳು ಜಡವಾದುದರಿಂದ ಕರ್ಮಗಳಲ್ಲಿ ನಿಂತು ಕರ್ಮಕೃತಾಗಮ ಕರ್ಮರೂಪ ಕರ್ಮ ಪ್ರೇರಕನಾಗಿ ನಿಂತು ಈ 3 ವಿಧ ಕರ್ಮಗಳನ್ನು ನವರೂಪಗಳನ್ನೇ ಧರಿಸಿ ನೂತನವಾಗಿ 9 ರೂಪಗಳನ್ನು ಧಾರಣ ಮಾಡಿ ಸೂರ್ಯಗಳು, ದೇವತೆಗಳ ದೈಹಿಕ ಕಾಲಿಕ ಕರ್ಮ 3 ವಿಧ ಕರ್ಮ ಸಾತ್ವಿಕ 3 ರೂಪದಿಂದ ಸತ್ವರಿಗೆ ಪ್ರೇರಕನಾಗಿದ್ದಾನೆ. ಮಾನವರು ನಿತ್ಯ ಸಂಸಾರಿಗಳಾದ್ದರಿಂದ ರಜೋಜೀವರ 3 ವಿಧ ಕರ್ಮಗಳಲ್ಲಿ ಇದೇ ಕೃಷ್ಣ ಭಾರ್ಗವ ಹೈವದನ ರಜೋ ಮಿಶ್ರ ಪ್ರೇರಕನಾಗಿದ್ದಾನೆ. ದಾನವ ಅಂದರೆ ದೈತ್ಯಾದಿ ತಮೋಜೀವರಲ್ಲಿ ತಮೋಗುಣ ಪ್ರವರ್ತಕನಾಗಿ ಈ 3 ರೂಪಗಳಿಂದ ಹೀಗೆ 9 ರೂಪಗಳಿಂದ ತ್ರಿವಿಧರಿಗೆ ಪ್ರೇರಣೆ ಮಾಡಿ ಇಷ್ಟೆಲ್ಲ ಮಾಡಿಸಿದರೂ ಅವನು ವಿಕಾರಶೂನ್ಯನಾಗಿದೆ. ಕರ್ಮದಿಂದ ಬಾಧೆ ಕರ್ಮಲೇಪ ಕಿಂಚಿತ್ತಾದರೂ ಆ ಪರಮಾತ್ಮನಿಗೆ ಎಂದು ಯಾವ ಕಾಲಕ್ಕೂ ಇಲ್ಲ. ಚಿನ್ಮಯನಾದ ಪರಮಾತ್ಮನಿಗೆ ಯಾವ ವಿಕಾರವೂ ಇಲ್ಲ. ಸಾರಭೋಕ್ತನು ಶುಭ ಸಾರಭುಕ್ ತನ್ನ ಸ್ವರೂಪಭೂತ ಜ್ಞಾನ ಆನಂದಾದಿ ಗುಣಸಾರವನ್ನು ತಾನು ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ, ತ್ರಿವಿಧರಾದ ಜೀವರಿಗೆ ಅವರ ಕರ್ಮಕ್ಕನುಸಾರವಾಗಿ ಫಲವನ್ನು ಕೊಡ್ತಾನೆ. ನೋಡಿ, ಈ ರೀತಿಯಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ. ನಿತ್ಯ ನೈಮಿತ್ತಿಕ ಕಾಮ್ಯ. ನಿತ್ಯದಲ್ಲಿ ಹಯವದನ, ನೈಮಿತ್ಯದಲ್ಲಿ ಭಾರ್ಗವ, ಕಾಮ್ಯದಲ್ಲಿ ಕೃಷ್ಣ. ನಿತ್ಯದಲ್ಲಿ ದೇವತೆಗಳು, ನೈಮಿತ್ತಿಕದಲ್ಲಿ ಮನುಷ್ಯರು, ಕಾಮ್ಯದಲ್ಲಿ ದೈತ್ಯರು. ಈ ರೀತಿಯಾಗಿ
ನವರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಕೃಷ್ಣ, ಪರಶುರಾಮ, ಹಯಗ್ರೀವ ಈ 3 ರೂಪಗಳು ದೈಹಿಕ, ದೈಶಿಕ, ಕಾಲಿಕ ಎಂಬ 3 ವಿಧ ಕರ್ಮಗಳಲ್ಲಿ ನಿಯಾಮಕವಾಗಿರುತ್ತವೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಪರಮಾತ್ಮ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಅನಳ ಪಕ್ವವಗೈಸಿದನ್ನವ ಅನದಣು ಹೋಮಿಸುವ ತೆರೆದಂದನಿ ವಿಶೇಷನು ಮಾಡಿಸಿದ ಕೆಳ ಕರ್ಮಗಳ ಮನವಚನ ಕಾಯದಲ್ಲಿ ತಿಳಿದನು ದಿನದಿ ಕೊಡು ಶಂಕಿಸದೆ ವ್ರಜನಾರ್ದನ ಸದಾ ಕೈಕೊಂಡು ಸಂತೈಸುವನು ತನ್ನವರ. ಅನ್ನಳ ಪಕ್ವವಗೈಸಿದ ಅನ್ನ, ಅಗ್ನಿಯಿಂದ ಪಕ್ವ ಮಾಡಿ ಬೇಯಿಸಿದ ಅನ್ನವನ್ನು ನೈವೇದ್ಯ ನಂತರ ವೈಶ್ವದೇವ ನಿಮಿತ್ತವಾಗಿ ಪುನಃ ಅಗ್ನಿಯಲ್ಲಿ ಆಹುತಿ ಕೊಟ್ಟು ಅನನಳು ಹೋಮಿಸುವ ತೆರ ಅಗ್ನಿಯಲ್ಲಿ ಅವಧಾನ ಕೊಟ್ಟು ಹೋಮ ಮಾಡುವಂತೆ ನಿಮಿಷ ರೆಪ್ಪೆ ಹಾಕದೇ ಇರುವಂತಹ ಅನಿದ್ರರಾದ ದೇವತೆಗಳ ಒಡೆಯ ಈಶನು ಸಕಲ ಕರ್ಮಗಳನ್ನು ತಾನೇ ನಿಂತು ಮಾಡಿಸ್ತಾನೆ. ತತ್ವಾಭಿಮಾನಿಗಳ ದ್ವಾರ ಜೀವನಿಂದ ಮಾಡಿಸಿದರೆ ಜೀವನಿಗೆ ಮಾಡುವ ಶಕ್ತಿ ಇದೆ. ಹರಿ ಮಾಡಿಸಿದ ಎಲ್ಲ ಕರ್ಮಗಳನ್ನು ಬಿಂಬ ಚಲಿಸಲು ಪ್ರತಿಂಬ ಚಲಿಸುವನೆಂಬ ದಾಸರ ವಚನದಂತೆ ಮನವಚನ ಕಾಯ ದೇಹದಿಂದ, ಕಾಯ ಅಂದರೆ ದೇಹದಿಂದ ಆಗುವ ಕರ್ಮ, ವಚನ ಮಾತನಾಡುವುದು, ವೇದ ಮಂತ್ರಗಳನ್ನು ಉಚ್ಚಾರ ಮಾಡುವುದು ಇತ್ಯಾದಿ ವಾಚನಿಕ ಕರ್ಮ, ಮನಸ್ಸಿಂದ ಆಗುವ ಎಲ್ಲ ವಿಚಾರ ಸರಣಿಯನ್ನು ಭಗವದ್ದತ್ತ ಕರ್ಮಗಳನ್ನು ಕಾಯ ವಾಚ ಮನದಿಂದ ಎಂದರೆ ದೃಢಭಕ್ತಿಯಿಂದ ಶಂಕಿಸದೆ ಸಂಶಯ ಮಾಡದೆ ನಾನು ಕಟ್ಟಿಗೆ ಗೊಂಬೆಯಂತೆ ಪರಮಾತ್ಮ ನಿನ್ನ ಅಧೀನನಾಗಿದ್ದೇನೆ, ನಾನು ಪರಾಧೀನ ಕರ್ತ ಅಂತ ತಿಳಿದುಕೊಂಡು ಅನುದಿನದಲ್ಲಿ ಕೊಡು ನಿರಂತರದಲ್ಲಿ ಭಗವಂತನಿಗೆ ನೀನಿತ್ತ ನಿನ್ನ ವಸ್ತು ಕ್ರಿಯಾ ಜ್ಞಾನ ಧನ ಸಂಪತ್ತು ನಿನಗೆ ಅರ್ಪಿತವಾಗಲೆಂದು ಆ ಪರಮಾತ್ಮನ ಅಧೀನನಾಗಿ ಅವನಿಗೆ ಅರ್ಪಿಸಬೇಕು. ವಿಜನಾರ್ದನವರ ಸಮಸ್ತ ಪಾಪಗಳನ್ನು ಅರೆದು ಭಸ್ಮ ಮಾಡುವಲ್ಲಿ ಶ್ರೇಷ್ಠನಾದ ಪರಮಾತ್ಮನು ಸದಾ ನಿರಂತರ ಕೈಕೊಂಡು ಸ್ವೀಕರಿಸಿ ಪ್ರೀತನಾಗಿ ಸಂತೈಸುವನು, ಕಾಪಾಡುವನು, ರಕ್ಷಿಸುವನು ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಭಗವಂತನ ವಸ್ತುಗಳನ್ನು ಭಗವಂತನಲ್ಲಿ ಸಮರ್ಪಿಸು. ಎಲ್ಲ ಅವನೇ ಕೊಟ್ಟದ್ದು, ನಿನ್ನದೇನಿಲ್ಲ, ನಂದೇನಿಲ್ಲ, ಹರಿ ನಿಂದೇ ಇದೆಲ್ಲವೂ, ನಂದನಂದನ ಗೋವಿಂದ ಹರೇ ಕೃಷ್ಣ, ಸರ್ವವೂ ಅವನೇ ಕೊಟ್ಟದ್ದು, ಅವನಿಗೆ ಸಮರ್ಪಿಸು. ಸದಾ ಕಾಲದಲ್ಲಿ ಅವನ ಸ್ಮರಣೆಯನ್ನು ಮಾಡ್ತಾಯಿರು. ಕುದುರೆ ಬಾಲದ ಕೊನೆಯು ಕೂದಲು ತುದಿ ಮುದು ವಿಭಾಗವ ಮಾಡಿ ಶತವಿಧ ಅದರೊಳಗೊಂದನು 100 ಭಾಗವ ಮಾಡಲೆಂತಿಹದೋ ವಿಧಿಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ ತೃಣಾಂತ ಜೀವರೊಳ ಅಧಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಮಾಣು. ಜೀವ ಎಷ್ಟು ಅಣುವಾಗಿದ್ದಾನೆ ಅಣುತ್ವವನ್ನು ಹೇಳ್ತಾ ಇದ್ದಾರೆ. ಕುದುರೆ ಬಾಲದ ಕೊನೆಯ ತುದಿಯನ್ನು 100 ಭಾಗ ಮಾಡಿ ಆ 100 ಭಾಗದಲ್ಲಿ ಮತ್ತೆ 100 ಭಾಗ ಮಾಡಿ ಅಂದರೆ 100 × 100 10,000 ಭಾಗ ಮಾಡಿ ಅದು ಎಷ್ಟು ಅಣುಭಾಗವಾಗಿರುತ್ತದೆಯೋ ಅಷ್ಟು ಜೀವನ ಸ್ವರೂಪ ಪರಮಾಣುವಾಗಿದೆ. ಇಷ್ಟು ಅಣುವಾದರೂ ಈ ಜೀವ ಚಿನ್ಮಯ ತೇಜೋಮಯವಾಗಿಪ್ಪುದು. ಈ ಜೀವನ ಅಣುತ್ವವು ವಿಧಿಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳ ಆರಂಭಿಸಿ ತೃಣಾಂತ ಜೀವರ ಅಲ್ಪಜೀವರ ಸ್ವರೂಪವು ಸಹ ಒಂದೇ ಸಮನಾಗಿರುತ್ತೆ. ಕಿಂಚಿತ್ತಾದರೂ ಅಧಿಕ ನ್ಯೂನತೆ ಎಂದಿಗೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಜೀವ ಪರಮಾಣು ಹೆಚ್ಚು ಕಡಿಮೆ ಇಲ್ಲದಲೇ ಒಂದೇ ಸಮನಾಗಿದೆ. ಆದರೆ ಜೀವರ ಶಕ್ತಿ ತಾರತಮ್ಯಾನುಸಾರವಾಗಿ ತೃಣಾದಿ ಬ್ರಹ್ಮದೇವರವರೆಗೆ ಅಧಿಕ ಶಕ್ತಿ, ಅಧಿಕ ತೇಜಸ್ಸು ಇರ್ತದೆ. ಜೀವನು ಚಿನ್ಮಯನಾಗಿದ್ದಾನೆ, ಕರ ಚರಣಾದಿ ಸಮಸ್ತ ಇಂದ್ರಿಯಗಳಿಂದ ಯುಕ್ತನಾಗಿದ್ದಾನೆ. ಈ ಜೀವನ ಅತ್ಯಣು ಇಂದ್ರಿಯಗಳಲ್ಲಿ ಅನಂತ ಅತ್ಯಣು ಅಣುಹರಿಯ ರೂಪಗಳು. ಇದನ್ನು 14 ವಿಧ ತಾರತಮ್ಯ ತಿಳಿದರೆ ಜೀವನ ಪರಮಾಣುತ್ವ, ಜೀವರ ಶಕ್ತಿ ಪ್ರಭೇದ ಗೊತ್ತಾಗತ್ತೆ. ಇಂತಹ ಶಕ್ತಿ ಪರಮಾತ್ಮನದು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಕುದುರೆ ಬಾಲದ ತುದಿಯನ್ನು 100 ಸಲ ಭಾಗ ಮಾಡಬೇಕಂತೆ. ಅದರ ಒಂದು ಭಾಗವನ್ನು ಮತ್ತೆ 100 ಸಲ ಮಾಡಬೇಕು. ಕೊನೆಯ ಆ 100ನೇ ಒಂದು ಭಾಗಕ್ಕೆ ಜೀವನ ಪರಿಮಾಣವು ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ನೋಡ್ರಿ, ಜೀವ ಎಷ್ಟಿದ್ದಾನೆ ಅದನ್ನು ಸರಿಯಾಗಿ ತಿಳ್ಕೊಂಡು ಪರಮಾತ್ಮನೇ ಪ್ರತಿ ಇದರಲ್ಲಿ ನಿಂತುಕೊಂಡು, ಇಂದ್ರಿಯಗಳಲ್ಲಿ ಎಲ್ಲ ಕಡೆಯಲ್ಲಿ ನಿಂತುಕೊಂಡು, ಪ್ರತಿ ಜೀವರಲ್ಲಿ ನಿಂತುಕೊಂಡು ಅವರ ಯೋಗ್ಯತೆ ಅವರ ಕರ್ಮಾನುಸಾರವಾಗಿ ಕರ್ಮಗಳನ್ನು ಮಾಡಿಸ್ತಾನೆ ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.